ಹೆಲೋ ಮಾಮ್ಸ್ ಆ್ಯಂಡ್ ಕಿಡೀಸ್, ವೆಲ್ಕಮ್ ಟು ಅವರ್ ಚಾನಲ್ ಸೂಪರ್ ಹೆಲ್ದಿ ಕಿಡ್ಸ್. ಇವತ್ತಿನ ನಿಮ್ಮ ಸೂಪರ್ ಹೆಲ್ದಿ ಕಿಡ್ಸ್ಗೋಸ್ಕರ ನಾನು ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಪಾಟ್ ದಮ್ ಬಿರಿಯಾನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲ್ಗಿನ್ನ ನಾನು ತೋರಿಸಿರೋ ಥರ ಮನೆಯಲ್ಲಿ ಮಾಡ್ಕೊಳ್ಳಿ. ನೀವಿನ್ ರೆಸ್ಟೋರೆಂಟಲ್ಲಿ ದಮ್ ಬಿರಿಯಾನ ಆರ್ಡ್ರ್ ಮಾಡೋದೇ ಬಿಟ್ಬಿಡ್ತೀರಾ. ಸ್ವಿಗ್ಗಿ ಝೊಮ್ಯಾಟೊಗೆ ಬಾಯ್ ಬಾಯ್ ಹೇಳ್ಬಿಡಿ. ಈ ದಮ್ ಬಿರಿಯಾನ ಟೇಸ್ಟ್ ಮಾಡಿದ್ಮೇಲೆ ನೀವು ಯಾವ ದಮ್ ಬಿರಿಯಾನಿ ಕೂಡ ರೆಸ್ಟೋರೆಂಟಲ್ಲಿ ಆರ್ಡರ್ ಮಾಡೋದಿಲ್ಲ. ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ಪ್ರೊಸೀಜರ್, ನಾವು ಬ್ರೌನ್ ಆನಿಯನ್ಸ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಆಯಿಲ್ ತೊಗೊಂಡು ಒಂದು 5 to 6 ಮೀಡಿಯಮ್ ಸೈಜ್ ಆನಿಯನ್ನ ತೊಗೊತಾ ಇದ್ದೀನಿ. ಈ ಥರ ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ದಮ್ ಬಿರಿಯಾನಿ ಮಾಡಬೇಕು ಅಂದರೆ ಒಂದು ದೊಡ್ಡ ಪ್ರೊಸೀಜರೇ ಬ್ರೌನ್ ಆನಿಯನ್ಸ್ ಮಾಡೋದು. ಅದು ಫ್ರೈ ಆಗೋ ಒಳಗಡೆ ನಾವಿಲ್ಲಿ ಬಾಯ್ಲ್ ಆಗಿರೋ ಮಿಲ್ಕ್ಗೆ ಸ್ವಲ್ಪ ಕೇಸರಿ ಹಾಕ್ಕೊಂಡು ಅದನ್ನು ಒಂದು 5 to 6 ಮಿನಿಟ್ಸ್ ನೆನೆಸ್ಕೊಳ್ಳೋಣ. ಈಗ ಇದು ರೆಡಿ ಆಗ್ತಾಯಿದೆ. ಇಷ್ಟಾದರೆ ಸಾಕು ಗೈಸ್. ನೀವು ದಮ್ ಬಿರಿಯಾನಿ ಮಾಡಬೇಕು ಅಂದರೆ ಮುಂಚೆ ದಿನವೇ ಬ್ರೌನ್ ಆನಿಯನ್ಸ್ ಮಾಡ್ಕೋಬೇಡಿ, ಈಸಿ ಆಗುತ್ತೆ ಪ್ರೊಸೀಜರ್ ಎಲ್ಲನೂ. ನೆಕ್ಸ್ಟ್ ಅದೇ ಆಯಿಲ್ಗೆನೇ ಸ್ವಲ್ಪ ಕ್ಯಾಶ್ಯೂಸ್ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು 1/2 ಕಪ್ ಅಷ್ಟು. ಕ್ಯಾಶ್ಯೂಸ್ ಇರಲೇಬೇಕಲ್ವ ನಮ್ಮ ರೆಸಿಪೀಸಲ್ಲಿ. ಈ ಥರ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ. ಈಗ ನಾನು ಒಂದು ಪಾಟಲ್ಲಿ 1/2 kg ನಾಟಿ ಕೋಳಿನ 3 to 4 ಟೈಮ್ಸ್ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲಾಂದರೆ ನಾರ್ಮಲ್ ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಪೀಸಸ್ಗೆಲ್ಲ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಅರಿಶಿನ. ಈ ದಮ್ ಬಿರಿಯಾನಿಯಲ್ಲಿ ಸ್ವಲ್ಪ ಏನು ಅಂದರೆ ಮಿಕ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪೀಸಸ್ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅನ್ನೋದು. ನೆಕ್ಸ್ಟ್ ಇಲ್ಲಿ 1 ಸ್ಪೂನ್ ಧನಿಯಾ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ 5 to 6 ಗ್ರೀನ್ ಚಿಲ್ಲೀಸ್, ಅದು ಸ್ಪೈಸಿ ಇದೆ ಅದಕ್ಕೆ ನಾನು ಕಡಿಮೆ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೀಸಸ್ಗೆಲ್ಲ ಹಿಡಿಯೋ ಥರ. ನೆಕ್ಸ್ಟ್ ನಾನಿಲ್ಲಿ ಓಲ್ ಬಿರಿಯಾನಿ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಬೇಕಾದರೆ ನೀವು ಆಫ್ ಇಲ್ಲಿ ಯೂಸ್ ಮಾಡಿ, ಆಫ್ ವಾಟರ್ ಕುಕ್ ಆಗುತ್ತಲ್ಲ ರೈಸ್ ಮಾಡಬೇಕಾದ್ರೆ ಆವಾಗ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಾನು 1 ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಒಂದು 1/4 ಕಪ್ಪಷ್ಟು ಪುದೀನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಮ್ ಮೇಡ್ ಬಿರಿಯಾನಿ ಮಸಾಲ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾವು ಫ್ರೈ ಮಾಡ್ಕೊಂಡಿರೋ ಕ್ಯಾಶ್ಯೂಸ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು 1/2 ಕಪ್ಪಷ್ಟು ಬ್ರೌನ್ ಆನಿಯನ್ಸ್ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರೋದ್ರಲ್ಲಿ ಒಂದು 1/2 ಪೋರ್ಷನ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು 1/2 ಲೆಮನ್ನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವೆಲ್ಲ ದಮ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಕೈಯೆಲ್ಲ ಸ್ಪೈಸಿ ಆಗುತ್ತೆ ಗೈಸ್, ನೆನ್ಪಿಟ್ಕೊಳ್ಳಿ. ಖಾರ ಆಗೋಗ್ಬಿಡುತ್ತೆ. ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಬ್ರೌನ್ ಆನಿಯನ್ಸ್, ಅದೇ ಆಯಿಲ್ನ ಯೂಸ್ ಮಾಡಬೇಕು ಇಲ್ಲಿ ಕಂಪಲ್ಸರಿ. ಅದನ್ನು ಹಾಕ್ಕೊಂಡು ಇದಕ್ಕೆ ಬೇಕಾದಷ್ಟು ಕರ್ಡ್, ಅಂದರೆ ನಾವು ಎಷ್ಟು ನೀಟಾಗಿ ಸ್ಪ್ರೆಡ್ ಆಗೋದಕ್ಕೆ ಕರ್ಡ್ ಕರೆಕ್ಟಾಗಿರಬೇಕು. ಇಲ್ಲಿ ನೋಡಿ ಎಷ್ಟು ಸರಿ ಹೋಗುತ್ತೋ ಅಷ್ಟು ಕರ್ಡ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 2 hours ಫ್ರಿಜ್ಜಲ್ಲಿ ಮ್ಯಾಗ್ನೇಟ್ ಮಾಡೋಣ. ಅದಾಗೋ ಒಳಗಡೆ ಇಲ್ಲಿ ನಾನು ಬಾಸ್ಮತಿ ರೈಸ್ನ 2 ಗ್ಲಾಸಸ್ ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು 1 hour ನೆನೆಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೀರು ಕುದಿಯೋಕ್ಕೆ ಬಿಡೋಣ. ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಒಂದು 2 ಗ್ರೀನ್ ಚಿಲ್ಲೀಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಫ್ಲೇವರ್ಗೋಸ್ಕರ 1 ಏಲಕ್ಕಿ. ಇದನ್ನೆಲ್ಲ ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದಿ ಬಂದಮೇಲೆ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿರೋ ಬಾಸ್ಮತಿ ರೈಸ್ನ ಓನ್ಲಿ ರೈಸ್ ಮಾತ್ರ ಆ್ಯಡ್ ಮಾಡಿಕೊಂಡು ಒಂದು 70% ಬರೋವರೆಗೂ ಕುಕ್ ಮಾಡ್ಕೊಳ್ಳೋಣ. 70% ಅಷ್ಟೇ ಬರಬೇಕು, ಅದಕ್ಕಿಂತ ಜಾಸ್ತಿ ಬಂದರೆ ತುಂಬ ರೈಸ್ ಸಾಫ್ಟ್ ಆಗುತ್ತೆ, ದಮ್ ಬಿರಿಯಾನಿ ರೈಸಸ್ಸು ಬ್ರೇಕ್ ಆಗುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಇವಾಗ ಈ ಎಕ್ಸ್ಟ್ರಾಸ್ ಇರೋದನ್ನೆಲ್ಲ ನಾನು ತೆಗೆದುಬಿಡ್ತಾಯಿದ್ದೀನಿ. ಓನ್ಲಿ ರೈಸ್ ಮಾತ್ರ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾವು ಫ್ರಿಜ್ಜಲ್ಲಿ ಇಟ್ಟು ಪಕ್ಕಕ್ಕೆ ತೆಗೆದಿರೋ ಚಿಕನ್ ಪೀಸಸ್ ಮೇಲೆ ಇದನ್ನು ಸ್ಪ್ರೆಡ್ ಮಾಡೋಣ. ಓನ್ಲಿ 70% ಕುಕ್ ಆದರೆ ಸಾಕು ಗೈಸ್, ಬಿರಿಯಾನಿ ಪರ್ಫೆಕ್ಟಾಗಿ ಬರುತ್ತೆ. ರೈಸ್ ಎಲ್ಲ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮನೇಲಿ ಪಾಟ್ ಇಲ್ಲ ಅಂದರೆ ಒಂದು ಪರ್ಚೇಸ್ ಮಾಡಿ ಪಾಟಲ್ಲಿ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಉಳಿಸ್ಕೊಂಡಿರೋ ಬ್ರೌನ್ ಆನಿಯನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಾವು ನೆನೆಸಿಟ್ಕೊಂಡಿರೋ ಹಾಲು ಮತ್ತು ಕೇಸರಿಯನ್ನು ಇದರಲ್ಲಿ ಆ್ಯಡ್ ಮಾಡೋಣ. ಇದು ಆ್ಯಡ್ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಕಲರ್ ಕೂಡ ಬಿರಿಯಾನಿಗೆ ಒಳ್ಳೆ ಕಲರ್ ಕೊಡುತ್ತೆ. ಸ್ಕಿಪ್ ಮಾಡಬೇಡಿ ಇದನ್ನು ಕೂಡ. ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸಲ್ಲಿ ಯಾವುದೂ ಸ್ಕಿಪ್ ಮಾಡಬೇಡಿ. ಇಲ್ಲಿ ನಾನು ಗೀ ಯೂಸ್ ಮಾಡ್ತಾಯಿದ್ದೀನಿ ಹೋಮ್ ಮೇಡ್.
ನೀವು ಗೀ ಮೋರ್ ದ್ಯಾನ್ 3 ಸ್ಪೂನ್ಸ್ ಯೂಸ್ ಮಾಡಿ ಗೈಸ್, ಆವಾಗಲೇ ಬಿರಿಯಾನಿ ಟೇಸ್ಟಿಯಾಗಿರೋದು. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಇದು ಗಾಳಿ ಹೋಗ್ದಿರಂಗೆ ನಾವು ಪಾಟ್ ಫುಲ್ ಪ್ಯಾಕಪ್ ಮಾಡ್ಕೊಳ್ಳೋಣ. ಈ ಥರ ಗೋಧಿ ಹಿಟ್ಟಲ್ಲಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಇದ್ದರೆ ಸಾಕಾಗುತ್ತೆ. ಹಾಫ್ ಆನ್ ಅವರ್ ಇದನ್ನು ಕುಕ್ ಮಾಡಾದಮೇಲೆ ನಾನಿಲ್ಲಿ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ರೈಸ್ ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ, ಎಲ್ಲೂ ಬ್ರೇಕ್ ಆಗಿಲ್ಲ ರೈಸ್ ಅನ್ನೋದು. ನಾವು ದಮ್ ಬಿರಿಯಾನಿಯಲ್ಲಿ ರೈಸ್ ಬ್ರೇಕ್ ಆಗಿಲ್ಲ ಅಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಪೀಸಸ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಕುಕ್ ಆಗಿದೆ ಗೈಸ್. ಒಳ್ಳೆ ಜ್ಯೂಸಿಯಾಗಿರುತ್ತೆ ಪೀಸಸ್ಸು. ನಾರ್ಮಲ್ ಬಿರಿಯಾನಿಯಲ್ಲಿ ಸಪ್ಪೆ ಬರುತ್ತಲ್ವ, ಇದು ಆ ಥರ ಇರೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ 100% ಇಷ್ಟ ಆಗುತ್ತೆ. ನಮ್ಮ ಮಕ್ಕಳಂತೂ ಫೇವ್ರೆಟ್ ರೆಸಿಪಿ ಇದು ದಮ್ ಬಿರಿಯಾನಿ ಅಂದರೆ. ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ.